ಹಾಯ್ ಹಲೋ ಫ್ರೆಂಡ್ಸ್, ಇದು ಎಲ್ಲರೂ ಚೆನ್ನಾಗಿದೆಯಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ಈ ವಿಡಿಯೋ ಬರೋಷ್ಟರಲ್ಲಿ ಲೇಟ್ ಆಗಬಹುದು. ಸೊ ಈ ವಿಡಿಯೋ ಬಂದುಬಿಟ್ಟು ನಮ್ಮ ಮನೆ ಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಮಾರನೇ ದಿನ ಕ್ಲೀನಿಂಗ್ ಪ್ರೋಸೆಸ್ ಇತ್ತಲ್ಲ, ಅದು ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವ್ಯಾವ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ಯಾವ ರೀತಿ ದೇವ್ರನ್ನ ಎತ್ತಿದೆ, ಅದು ಎಷ್ಟು ಗಂಟೆ ಮೇಲೆ ಎತ್ತದೆ, ಎಷ್ಟು ದಿವಸಕ್ಕೆ ನಾನು ದೇವ್ರನ್ನ ತೆಗೆದೆ ಅನ್ನೋದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ದಯವಿಟ್ಟು ಕಮೆಂಟಲ್ಲಿ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಾನು ಬೆಳಗ್ಗೆ ಎದ್ದು ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ, ಸ್ನಾನ ಮಾಡಿ, ಪೂಜೆ ಎಲ್ಲ ಮಾಡಿ ಸರಿ ಅಂದ್ಬಿಟ್ಟು ಮನೇಲಿ ಎಲ್ಲ ಪಾತ್ರೆ ಎಲ್ಲ ಇತ್ತಲ್ಲ, ಊಟ ಮಾಡಿದ್ದೆಲ್ಲ ಪಾತ್ರೆ ಇತ್ತಲ್ಲ, ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದೂವರೆ ಮೇಲೆ ಟೈಮ್ ಚೆನ್ನಾಗಿದೆ, ಅಲ್ಲಿವರೆಗೂ ತೆಗಿಬಾರ್ದು, ಆಮೇಲೆ ತೆಗಿಬೋದು ಅಂತ ಇತ್ತು ಟೈಮಿಂಗ್ಸು. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ನಾಷ್ಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ. ಮತ್ತು ಪಾತ್ರೆ ಎಲ್ಲ ಮುಗಿದ ಮೇಲೆ ಅಷ್ಟರಲ್ಲಿ 2 ಗಂಟೆ ಆಗಿತ್ತು, 1:45 ಗಂಟೆ ಆಗಿತ್ತು. ಸರಿ, ಇನ್ನು ದೇವಸ್ಥಾನನೆಲ್ಲ ಎತ್ತಿಟ್ಕೊಂಡ್ಬಿಡೋಣ, ಮೇಯ್ನ್ ಅದೇ ಅಲ್ವಾ. ಇನ್ನು ದೀಪ ಏನಾದರೂ ಕೆಳಗಡೆ ಬಿದ್ದರೆ ಸುಮ್ಮನೆ ಡ್ಯಾಮೇಜ್ ಆಗುತ್ತೆ, ಅದನ್ನು ಎತ್ತಿಟ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಎಣ್ಣೆ ಸೋಸಿ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ನಾನು, ನನ್ನ ಫ್ರೆಂಡ್ ಮಗಳು, ನಮ್ಮ ಯಜಮಾನರು ನಾವು ಕ್ಲೀನಿಂಗ್ ಮಾಡ್ತಾ ಇದ್ವಿ. ನನ್ನ ಮಧ್ಯ ಬಂದು ನಮ್ಮದು ಸ್ವಲ್ಪ ಲೇಟಾಗಿ ಅದನ್ನೆಲ್ಲ ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡ್ವಿ. ಸಾಕಾಯಿತು. ತುಂಬ ಕೆಲಸ ಮುಗಿದಿದೆ ನಮಗೆ ಸಂಜೆ 6 ಗಂಟೆಗೆ. ಆಮೇಲೆ ಸ್ವಲ್ಪ ಲೇಟಾಗಿ ಕ್ಲೀನ್ ಮಾಡ್ಕೊಂಡು ಸರಿ ಲೇಟ್ ಆದರೆ ಅದನ್ನ ಕ್ಲೀನಾಗೆಲ್ಲ ಎತ್ತಿಡೋಣ ಅಂತ ಎತ್ತಿಟ್ಟೆ. ಅದು ಗೋಧಿ ಗಿಡ ಹಾಕಿದ್ವಿ. ಗಿಡ ಅನ್ನೋದಕ್ಕಿಂತ ಪೈರು ಬರಲಿ ಅಂತ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೈರು, ತುಂಬ ಕ್ಯೂಟಾಗಿ ಕಾಣಿಸ್ತಾಯಿತ್ತು ಪೈರು. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನರು ಮತ್ತು ನಮ್ಮ ಫ್ರೆಂಡ್ ಮಗಳು ಇಬ್ಬರೂ ನೀಟಾಗೆಲ್ಲ ಎತ್ಕೊಳ್ತಾಯಿದ್ರು. ನಾನು ಎಲ್ಲ ಎತ್ತಿಡ್ತಾಯಿದ್ದೆ. ಕವರ್ ಒಳಗಡೆ ಹಾಕಿ ನೀಟಾಗಿ ಎತ್ತಿಟ್ಕೊಂಡ್ರೆ ವರ್ಷ ನಾವು ಅದೇ ಥರ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಕೇರ್ಲೆಸ್ ಆಗಿ ಎಲ್ಲೊಂದು ಅಲ್ಲಿ ಹಾಕಿದ್ರೆ ನಾವು ಮತ್ತೆ ಹೊಸದು ತೊಗೋಬೇಕಾಗುತ್ತೆ. ಆಲ್ಮೋಸ್ಟ್ ನಾನು ನನ್ನ ಹತ್ರ ಇರೋವಂಥ ಕೆಲವು ಎಲ್ಲ ವಸ್ತುನು 8-9 ವರ್ಷ, 10-11 ವರ್ಷದೆಲ್ಲ ಇದೆ ನನ್ನ ಹತ್ರ. ಸೊ ಇದೇ ಸೀರೆನ ನಾನು ದೇವರಿಗೆ ಉಡಿಸಿದ್ದೆ. ಅದು ಬಂದು ರೇಷ್ಮೆ ಸೀರೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ಬ್ಯಾಕ್ ಟಾಪು, ನಾನು ಏನು ಹಾಕಿದ್ನಲ್ಲ ಲೀವ್ಸ್ ಥರ ಏನು ಹಾಕಿದ್ನಲ್ಲ ಲೀವ್ಸ್ ಥರ ಅದು ಬ್ಯಾಕ್ ಟಾಪು. ಮನೆ ಒಳಗಡೆ ಸೀರೆ ಮಚ್ಚಿ ಅಂದರೆ ಈಚೆ ತೊಗೊಂಡು ಸೀರೆ ಮಚ್ತಾಯಿದ್ರು ಇಬ್ಬರೂ. ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮತ್ತು ಡ್ರೆಸ್ಸಿಂಗ್ ಟೇಬಲೆಲ್ಲ ಮೆಸ್ಸಿ ಆಗಿತ್ತು. ಡ್ರೆಸ್ಸಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಮಹಾಲಕ್ಷ್ಮಿ ಸೇಲ್ಸಲ್ಲಿ ಏನೇನೆಲ್ಲ ಜ್ಯುವೆಲರೀಸ್ ಇತ್ತಲ್ಲ, ಆ ಜ್ಯುವೆಲರೀಸ್ ಎಲ್ಲ ತೆಗೆದು ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ಈ ಎಲ್ಲ ಜ್ಯುವೆಲರೀಸು ಮುಖವಾಡಕ್ಕೆ ಏನು ನಾನು ಅಲಂಕಾರ ಮಾಡಿದ್ನಲ್ಲ, ಆ ಒಂದು ಜ್ಯುವೆಲರೀಸ್ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಕಾಟನ್ ಹಾಕಿ, ಕಾಟನ್ ಮೇಲೆ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಆ ಥರ ಇಟ್ಕೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೀವು ಅಷ್ಟೇ ಆ ಥರ ಇಟ್ಕೊಳ್ಳಿ. ಆ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ವರ್ಷ ನಿಮಗೆ ಏನದು ಜ್ಯುವೆಲರಿ ಆಗಲಿ ಏನೇ ಒಂದು ತುಂಬ ವರ್ಷ ಚೆನ್ನಾಗಿ ಇರುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಸೆಟ್ಸು ಜ್ಯುವೆಲರೀಸ್ ಎಲ್ಲ ಆಲ್ಮೋಸ್ಟು ಒಂದು 9-10 ವರ್ಷ, 12 ವರ್ಷ ಅಷ್ಟು ವರ್ಷದ ಹಿಂದಿನ ಜ್ಯುವೆಲರೀಸ್ ಎಲ್ಲ ಇದೆ. ಅದನ್ನು ಅಷ್ಟೇ ನೀಟಾಗಿ ನಾನು ಇಟ್ಕೊಂಡಿದ್ದೀನಿ, ಯಾವುದನ್ನು ಹಾಳಾಗಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ದೇವ್ರಿಗೆ ಒಡವೆ ಹಾಕಿದ್ನಲ್ಲ, ಆ ಒಡವೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರಿಗಾದರೂ ನನ್ನ ಡ್ರೆಸ್ಸಿಂಗ್ ಟೇಬಲ್ ವ್ಲಾಗ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ, ನಾನು ಖಂಡಿತ ಡ್ರೆಸ್ಸಿಂಗ್ ಟೇಬಲ್ ಟೂರ್ನ ಮಾಡ್ತೀನಿ. ಮತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಏನಿದೆಯಲ್ಲ
ಜ್ಯುವೆಲರಿ ಕಲೆಕ್ಷನ್ಸು ಅಷ್ಟೇ. ಯಾರಾದರೂ ನಾನು ಜ್ಯುವೆಲರಿ ಕಲೆಕ್ಷನ್ ಮಾಡಬೇಕು ಅಂತ ಇತ್ತು ಅಂದರೆ ಅದನ್ನು ಬೇಕಾದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಏನೇನೆಲ್ಲ ಇದೆ, ಹಳೆ ಜ್ಯುವೆಲರೀಸ್ ಎಷ್ಟಿದೆ, ಹೊಸ ಜ್ಯುವೆಲರೀಸ್ ಏನೇನೆಲ್ಲ ಇದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ನಿಮ್ಗೇನೇ ಡೌಟ್ ಇದ್ರೂ ನೀವು ನನ್ನ ಹತ್ರ ಕೇಳ್ಬೋದು. ನಾನು ಅದಕ್ಕೆ ಒಂದು ಕ್ಲಾರಿಫಿಕೇಷನ್ನ ನಿಮಗೆ ಕಮೆಂಟ್ ಮುಖಾಂತರ ಕೊಡ್ತೀನಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು, ಯಾವ ಥರ ವ್ಲಾಗ್ ನಾನು ಮಾಡಬೇಕು ಅಂತ ಅನಿಸಿದೆ ಆ ಥರ ವ್ಲಾಗ್ನ ಹೇಳಿ ಕಮೆಂಟಲ್ಲಿ. ನಾನು ತಪ್ಪದೆ ಆ ಥರ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಜ್ಯುವೆಲರೀಸ್ ಎಲ್ಲ ಎತ್ತಿಡಬೇಕಿತ್ತಲ್ಲ, ಎಲ್ಲ ನೀಟಾಗಿ ನನ್ನ ಫ್ರೆಂಡ್ ಮಗಳು ನೀಟಾಗಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಒರೆಸಿ ಕ್ಲೀನ್ ಮಾಡಿ, ಆಲ್ರೆಡಿ ಕ್ಲೀನ್ ಮಾಡಿದ್ದೆ, ಆದರೂ ನಾನೊಂದು ಸತಿ ಮಾಡ್ತೀನಿ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ನೀಟಾಗಿ ಬಟ್ಟೆ ಎಲ್ಲ ತೊಗೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ಲು. ಸರಿ ಅಂದ್ಬಿಟ್ಟು ಎತ್ತಿಡಮ್ಮ ಅಂತ ಅವಳ ಕಡೆ ಮತ್ತು ನನ್ನ ಕಡೆ ಎರಡು ಕಡೆಯೂ ವೀಡಿಯೋ ಮಾಡ್ಕೋತಾ ಇದ್ಲು. ಸರಿ ಮಾಡ್ಕೊ ಅಂದ್ಬಿಟ್ಟು ಎಲ್ಲ ನಾನು ಅರೇಂಜ್ ಮಾಡಿ ಕೊಟ್ಟಂಗೆ ಅವಳು ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡ್ತಾಯಿದ್ಲು. ನೋಡ್ಬೋದು ನೀವೇ, ಎಲ್ಲ ಬಾಕ್ಸಲ್ಲೂ ನಾನು ಕಾಟನ್ನ ಹಾಕಿದ್ದೀನಿ. ಯಾವುದೇ ಒಂದು ಬಾಕ್ಸಲ್ಲೂ ಕಾಟನ್ ಅನ್ನೋದು ಮಿಸ್ ಆಗಿಲ್ಲ. ಕಾಟನ್ನ ಬಳಸೋದ್ರಿಂದ ತುಂಬ ವರ್ಷ ಸ್ಟೋರೇಜ್ ಆಗಿ ಚೆನ್ನಾಗಿ ಇಟ್ಕೋಬೋದು ನಾವು ಜ್ಯುವೆಲರೀಸ್ನ. ಮತ್ತು ದೇವರಿಗೆ ಏನೇನೆಲ್ಲ ಜ್ಯುವೆಲರಿ ಹಾಕಿದ್ನಲ್ಲ ಆ ಎಲ್ಲ ಜ್ಯುವೆಲರೀಸು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ. ಒಂದೇ ಒಂದು ಬಾಕ್ಸಲ್ಲಿ ಎರಡು ಮೂರು ಜ್ಯುವೆಲರೀಸ್ನ ನಾನು ಸ್ಟೋರ್ ಮಾಡಿದ್ದೀನಿ. ದೇವ್ರಿಗೆ ಕಿರೀಟ ಅನ್ನೋದು ಏನು ಹಾಕಿದ್ನಲ್ಲ ಆ ಕಿರೀಟನೂ ಅದೇ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ. ಇವಾಗಂತೂ ಒಂದು ವರ್ಷದ್ದು ನಾನು ನೋಡಿಕೊಂಡ್ರೆ ಇನ್ನು ಮುಂದಿನ ವರ್ಷ ಮತ್ತೆ ಹೊಸದು ತರೋಕ್ಕಾಗಲ್ವಲ್ಲ, ಅದರಿಂದ ನೀಟಾಗಿ ಸ್ಟೋರ್ ಮಾಡೋಕ್ಕೆ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನೀಟಾಗಿ ನನ್ನ ಹತ್ರ ಇನ್ನೂ ಏನೇನೆಲ್ಲ ಇತ್ತು ಎಲ್ಲ ರೀತಿಯಾದಂಥ ಜ್ಯುವೆಲರಿ ಸೆಟ್ಸು ಮತ್ತು ರಿಬನ್ಸು ಎಲ್ಲ ಪ್ರತಿಯೊಂದೂ ನೀಟಾಗಿ ಸ್ಟೋರ್ ಮಾಡಿ ಎತ್ತಿಟ್ವಿ. ಕೆಳಗಡೆ ಪೋರ್ಷನ್ ಕಂಪ್ಲೀಟ್ ಆಯಿತು. ಇನ್ನು ಬ್ಯಾಂಗಲ್ಸ್ ಇತ್ತಲ್ಲ ಹಬ್ಬಕ್ಕೆ, ಮಹಾಲಕ್ಷ್ಮಿ ಹಬ್ಬಕ್ಕೆ, ದೇವ್ರಿಗೆ ಮತ್ತು ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆಲ್ಲ ಬಳೆ ತಂದಿದ್ನಲ್ಲ ಆ ಒಂದು ಬಳೆ ಇತ್ತು, ಜಾಸ್ತಿ ಇತ್ತು. ಆ ಒಂದು ಬಳೆನ ನಾನು ವರ್ಷ ಕಲೆಕ್ಟ್ ಮಾಡಿ ಇಟ್ಕೋತೀನಿ. ದೇವ್ರಿಗೆ ಹಾಕಿದ್ನಲ್ಲ ಆ ಬಳೆನ ನಾನು ಯಾರಿಗೂ ಕೊಡೋದಿಲ್ಲ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಯಾವುದೇ ರೀತಿ ವೀಡಿಯೋಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.